ಖಡಕ್ ವಾಕು. ಸಿಎಂ ಅನ್ನೋ ನೇಮು ಫೇಮು ಅಬ್ಬಬ್ಬಾ. ಡಿ.ಕೆ. ಶಿವಕುಮಾರ್ ಈಗ ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇರೋದೇ ಇದೇ ರೀತಿ. ಆದರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟ ಸುಮ್ಮನೆ ಸಿಕ್ಕಿಲ್ಲ. ಈ ಸಿಎಂ ಗುರಿಯ ಹಿಂದೆ ಡಿ.ಕೆ.ಶಿಯ ಆ ಒಂದು ಶಪಥ ಅಡಗಿತ್ತು. ಒಂದು ರೀತಿಲಿ ಅದೊಂದು ದೀಕ್ಷೆ ಪಡೆದಂತೇನೇ ಇತ್ತು. ಅದುವೇ ಡಿ.ಕೆ.ಶಿಯ ಗಡ್ಡ. ಡಿ.ಕೆ.ಶಿಯ ಗಡ್ಡ, ಗೆಟಪ್, ಕಾಲೇಜ್ ಲೈಫ್, ತಿಹಾರ್ ಜೈಲು ಇವೆಲ್ಲವೂ ಕೂಡ ಡಿ.ಕೆ.ಶಿಯ ಸಿಎಂ ಜರ್ನಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಇಷ್ಟಕ್ಕೂ ಡಿ.ಕೆ.ಶಿ ಗಡ್ಡ ಬಿಟ್ಟಿದ್ದು ಯಾವಾಗಿನಿಂದ? ಸ್ಮಾರ್ಟ್ ಲುಕ್ನಲ್ಲಿದ್ದ ಡಿ.ಕೆ.ಶಿ ರಾಜಕೀಯದಲ್ಲಿ ಗಡ್ಡದಿಂದ ಸಿಎಂ ಅನ್ನೋ ಗುಡ್ಡ ಹತ್ತಿದ ಹೇಗೆ ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ಕೆಲವರು ಕೇಳ್ತಾರೆ ಅಂತ, ಘಟ್ಟಕ್ಕೆ ಉತ್ತರ ಕೊಡಬೇಕಾದಂತವರು ಈ ತಾಲೂಕಿನ ಜನ. ಇಲ್ಲಿರುವಂತ ಎಲ್ಲ ನನ್ನ ತಾಯಿಂದಿರು, ನನ್ನ ತಂದೆಯರು, ನನ್ನ ಯುವಕರು, ನೀವೇ ಡಿ.ಕೆ. ಶಿವಕುಮಾರ್, ನೀವೇ ಡಿ.ಕೆ. ಸುರೇಶ್, ಇದನ್ನು ಮರಿಬಾರದು. ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ. ಏನು ಬೇಕಾದ್ರೂ ನಾನು ಎದುರಿಸ್ತೇನೆ. ನಾನು ಧೈರ್ಯ ಯಾವ ಕಾರಣಕ್ಕೂ ನಾನು ಕಳ್ಕೊಳ್ಳೋನಲ್ಲ. ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸು. ರಾಜಕಾರಣ ಕಾಲೇಜಿಂದ ಮಾಡ್ಕೊಂಡು ಬಂದಿದ್ದೀನಿ. ರಾಜಕಾರಣ ಇದ್ದೇ ಇರ್ತದೆ. ನನ್ನ ಹಣೆ ಬರ ಜೈಲ್ ಮಂತ್ರಿ ಆಗಿದ್ದವನು ಜೈಲಿಗೆ ಹೋಗೋದ್ರಲ್ಲಿ ಏನು ದೊಡ್ಡದೇನಲ್ಲ. ಐ ಆಮ್ ರೆಡಿ. ಎದುಕೊಂಡು ಓಡೋಗೋ ಕೆಂಪೇಗೌಡನ ಮಗ ಅಲ್ಲ ನಾನು. ಪಾಪ ಎಲ್ಲರಿಗೂ ಉತ್ತರ ಕೊಡೋಣ. ಡೋಂಟ್ ವರಿ. ಲಿಸ್ಟ್ ಮಾಡ್ಕೊಳ್ಳಿ. ಯಾರು ಏನೇನು ಕೇಳೋದೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಉತ್ತರ ಕೊಡೋಣ. ಗಡ್ಡದ ಮೇಲೆ ಕೈಗಿಟ್ಟುಕೊಂಡು ಗಡ್ಡ ಕೆರ್ಕೊಂಡು ಡಿ.ಕೆ. ಶಿವಕುಮಾರ್ ಒಂದು ಡೈಲಾಗ್ ಹೊಡೆದಿದ್ರು. ನೋಡ್ರಪ್ಪ, ಎಲ್ಲರಿಗೂ ಉತ್ತರ ಕೊಡೋಣ, ಲಿಸ್ಟ್ ಮಾಡ್ಕೊಳ್ಳಿ ಅಂತ ಖಡಕ್ಕಾಗಿ ಅಬ್ಬರಿಸಿದ್ರು. ಆ ಎಲ್ಲ ಪ್ರಶ್ನೆಗಳಿಗೆ ಡಿ.ಕೆ.ಶಿ ಈಗ ಉತ್ತರ ಕೊಟ್ಟಿದ್ದಾರೆ. ಯಾವ ಗಡ್ಡವನ್ನ ಪದೇ ಪದೇ ಸವರಿಕೊಳ್ತಿದ್ರು, ಯಾವ ಗಡ್ಡವನ್ನ ಕೆರ್ಕೊಂಡು ಉತ್ತರ ಕೊಡ್ತೀನಿ ಅಂದಿದ್ರು, ಅದೇ ಗಡ್ಡದ ಗೆಟಪ್ನಲ್ಲಿ ಇದ್ದುಕೊಂಡು ಎಲ್ಲರಿಗೂ ತಾನು ಏನು ಅಂತ ತೋರಿಸಿದ್ದಾರೆ. ಎಲ್ಲರಿಗೂ ಉತ್ತರ ಕೊಡೋಣ. ಡೋಂಟ್ ವರಿ. ಲಿಸ್ಟ್ ಮಾಡ್ಕೊಳ್ಳಿ. ಯಾರು ಏನೇನು ಕೇಳೋದೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಉತ್ತರ ಕೊಡೋಣ. ಎಲ್ಲೇ ಹೋದ್ರು, ಎಲ್ಲೇ ಇದ್ರು, ಡಿ.ಕೆ.ಶಿಯವರ ಗತ್ತು, ಗೈರತ್ತು, ತಾಕತ್ತಿನ ಲೆಕ್ಕವೇ ಬೇರೆ. ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ.ಶಿಯ ಖದರ್ರೆ ಮತ್ತೊಂದು ಲೆವೆಲ್ಗಿದೆ. ಹಿಡಿದ ಪಟ್ಟು ಬಿಡಲ್ಲ, ಹಿಡಿದ ಹಠ ಸಾಧಿಸೋ ತನಕ ಕೂರಲ್ಲ, ಒಂದ್ ಕಡೆ ನಿಲ್ಲೋದಿಲ್ಲ, ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ, ಯಾವುದಕ್ಕೂ ಕುಗ್ಗಲ್ಲ. ಇದೇ ಕಾರಣಕ್ಕೆ ಡಿ.ಕೆ.ಶಿಯನ್ನ ಕನಕಪುರದ ಬಂಡೆ, ಟ್ರಬಲ್ ಶೂಟರ್, ಪವರ್ಫುಲ್ ವ್ಯಕ್ತಿ ಅಂತ ಕರೆಯೋದು. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಡಿ.ಕೆ. ಶಿವಕುಮಾರ್ ಎಂದಾಕ್ಷಣ ಕಣ್ಣ ಮುಂದೆ ಬರೋದು ಅವರ ಲುಕ್ಕು, ಗೆಟಪ್ಪು. ಸಿಂಪಲ್ ಆಗಿ ಡ್ರೆಸ್ ಮಾಡಿಕೊಂಡು, ಕತ್ತಲ್ದಿ ಸಿಪಾಯಿ ರೇಂಜಿಗೆ ಶಾಲು ಹಾಕೊಂಡು, ಮುಖದಲ್ಲಿ ಗಡ್ಡ ಬಿಟ್ಕೊಂಡು ರಾಜ್ಯ ರಾಜಕಾರಣದಲ್ಲಿ ಅಬ್ಬರಿಸ್ತಿದ್ದಾರೆ ಅನ್ನೋದು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಈ ಗಡ್ಡದ ಗುಟ್ಟು, ಡಿ.ಕೆ.ಶಿಯವರ ಗಡ್ಡದಲ್ಲಿ ಒಂದಷ್ಟು ಸತ್ಯ ಅಡಗಿದೆ. ಡಿ.ಕೆ.ಶಿಯ ಗಡ್ಡದ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಗಡ್ಡ ಬಿಟ್ಟು ಸಿಎಂ ಅನ್ನೋ ಗುಡ್ಡವನ್ನೇರಿರೋ ಡಿ.ಕೆ.ಶಿ ನಡೆದು ಬಂದಿರೋ ಹಾದಿ ಎಷ್ಟು ಕಠಿಣಾತಿ ಕಠಿಣ ಅನ್ನೋದಕ್ಕೆ ಗಡ್ಡವೇ ಸಾಕ್ಷಿಯಾಗಿ ಬಿಟ್ಟಿದೆ. ಡಿ.ಕೆ.ಶಿಯ ಗುರಿ ಏನು ಅನ್ನೋದು ಪ್ರತಿದಿನ ಪ್ರತಿ ಗಂಟೆಗೂ ಈ ಗಡ್ಡವೇ ಹೇಳ್ತಾಗಿತ್ತು. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ.
ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು ನನಗೆ, ನೀವೇ ಮುಕ್ತಿ. ಡಿಕೆಶಿ ಮುಂಜಾನೆ ಎದ್ದು ಕನ್ನಡಿಯಲ್ಲಿ ತಮ್ಮ ಮುಖವನ್ನ ತಾವು ನೋಡಿಕೊಂಡಾಗೆಲ್ಲ ಗಡ್ಡ ಕಿಂಡಲ್ ಮಾಡಿತ್ತು. ಡಿಕೆಶಿಯ ಗುರಿ ಏನು ಅನ್ನೋದನ್ನ ಪದೇ ಪದೇ ನೆನಪು ಮಾಡ್ತಿತ್ತು. ಹೀಗಿದ್ರು ಡಿಕೆಶಿ ಗಡ್ಡ ಸಬರ್ಕೊಂಡೇ ಪ್ರತಿ ಕ್ಷಣವೂ ಕಳೆದಿದ್ರು. ಇಂತಹ ಗಡ್ಡ ಡಿಕೆಶಿಯ ರಣರೋಚಕ ರಾಜಕಾರಣ ಎಂಥದ್ದು ಅಂತ ಹೇಳ್ತಿದೆ. ಗಡ್ಡ ಸವರುತ್ತಲೇ ಡಿಕೆಶಿ ಶಪಥ, 7 ವರ್ಷ ಕಠಿಣ ಹೋರಾಟ. ಬಂಡೆಯ ಗಡ್ಡದ ಗುರಿ, ಕಾಲೇಜು ಲೈಫ್ ಟು ಸಿಎಂ. ತಿಹಾರ್ ಜೈಲು, ಗಡ್ಡದ ಗುಟ್ಟು, ಶಾಲು, ಸಿಎಂ ಕನಸು ಹೇಗಿತ್ತು? ಮುಖ್ಯಮಂತ್ರಿ ಆಗ್ಬೇಕು ಪಾಪ ಆಗಿದ್ರೆ ನಾವೇನ್ ಆಗ್ಬಾರ್ದು. ಸಿದ್ದರಾಮಯ್ಯ ಆದ್ಮೇಲೆ ಒಂದು ಪಾನ್ ಹಿಂಗ್ ಮೂವ್ ಮಾಡ್ಲಿ, ಯಾವ ಪಾನ್ನ ಎಲ್ಲಿಗೆ ಮೂವ್ ಮಾಡಬೇಕು ಅಂತ ಆಮೇಲೆ ಮಾಡ್ತೀವಿ. ದೇವರು ನೀವೆಲ್ಲ ಏನು ಆಸೆ ಇಟ್ಕೊಂಡಿದ್ದೀರಿ, ಆಸೆ ಯಾವತ್ತೂ ಕೂಡ ಹುಸಿ ಆಗುದಿಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಹೈಕಮಾಂಡ್ನ ಶಾಸನವನ್ನ ಚಾಚೂ ತಪ್ಪದೇ ಮಾಡ್ತಿದ್ದ ಈ ಡಿಕೆ ಶಿವಕುಮಾರ್ ಮೊದಲು ಹಿಂಗಿರ್ಲಿಲ್ಲ. ಗಡ್ಡ ಬಿಟ್ಕೊಂಡು ಕುತ್ತಿಗೆಯಲ್ಲಿ ಶಾಲ್ ಹಾಕೊಂಡು ಓಡಾಡ್ತಿರ್ಲಿಲ್ಲ. ಡಿಕೆಶಿ ಹೇಗಿದ್ರು ಅನ್ನೋದನ್ನ ಕೆಲವು ದೃಶ್ಯಗಳು ಸತ್ಯ ಹೇಳ್ತಿವೆ ನೋಡಿ. ನೋಡಿ, ಡಿಕೆ ಶಿವಕುಮಾರ್ ಮೊದಲು ತುಂಬಾನೇ ಶಿಸ್ತಿನಿಂದಾಗಿರ್ತಿದ್ರು. ನೀಟಾಗಿ ಶೇವ್ ಮಾಡಿಸಿಕೊಂಡು ಜನರ ಮುಂದೆ ಬರ್ತಿದ್ರು. ಶೇವಿಂಗ್ ಇಲ್ಲದೆ ಹೊರಗಡೆ ಬರ್ತಿರ್ಲಿಲ್ಲ. ಯಾವುದೇ ಶಾಲು ಇರ್ತಿರ್ಲಿಲ್ಲ, ಸ್ವಲ್ಪವೂ ಗಡ್ಡಾಗಿರ್ತಿರ್ಲಿಲ್ಲ. ರಾಜಕಾರಣದಲ್ಲಿ ತಮ್ಮದೇ ಆದ ಸ್ಟೈಲ್ ಹೊಂದಿದ್ರು. ಇಂತಹ ಡಿಕೆ ಶಿವಕುಮಾರ್ ಗಡ್ಡದ ಡಿಕೆ ಶಿವಕುಮಾರ್ ಆಗೋಗಿದ್ರು. ಮುಖದಲ್ಲಿ ಗಾಂಭೀರ್ಯ ತುಂಬಿಕೊಂಡು ಹಗಲು ರಾತ್ರಿ ಎನ್ನದೇ ಓಡಾಡಿದ್ರು. ವಿಧಾನಸಭೆ ಇರಲಿ, ಯಾವುದೇ ಮೀಟಿಂಗ್ ಇರಲಿ, ಡಿಕೆಶಿ ಗಡ್ಡ ಸವರ್ಕೊಂಡೇ ಎಂಟ್ರಿ ಕೊಡ್ತಿದ್ರು. ಗಡ್ಡ ಒಂದು ರೀತಿಯಲ್ಲಿ ಡಿಕೆಶಿಯ ಲಕ್ಕನ್ನೇ ಚೇಂಜ್ ಮಾಡಿತ್ತು. ಇಂತಹ ಗಡ್ಡದಲ್ಲಿ ಡಿಕೆಶಿಯ ಶಪಥ ಅಡಗಿದೆ. ತಿಹಾರ್ ಜೈಲು ಟು ಗಡ್ಡದ ಗುರಿ, ಅಲ್ಲಿಂದಲೇ ಶಪಥ. ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೇ ತಡ. ಡಿಕೆ ಶಿವಕುಮಾರ್ ಕ್ಲೀನ್ ಶೇವ್ ಮಾಡಿಕೊಂಡು ಆಗಮಿಸಿದ್ರು. ಕಾಂಗ್ರೆಸ್ನಲ್ಲಿ ಅಬ್ಬರಿಸೋಕೆ ಶುರು ಮಾಡಿದ ದಿನದಿಂದಲೂ ಸ್ಮಾರ್ಟ್ ಆಗಿಯೇ ಇದ್ರು. ಕ್ಲೀನ್ ಶೇವ್ ಮಾಡಿಸಿಕೊಂಡೇ ಡಿಕೆಶಿ ಸದಾ ಬರ್ತಿದ್ರು. ಇಂತಹ ಡಿಕೆಶಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದದ್ದು ಗಡ್ಡ. ಆ ಗಡ್ಡದ ಕಹಾನಿ ಶುರುವಾಗೋದು ತಿಹಾರ್ ಜೈಲಿನಿಂದ. ಅದು 2019. ಡಿಕೆಶಿಗೆ ಕರಾಳ ವರ್ಷ. ಟ್ರಬಲ್ ಶೂಟರ್ನ ರಾಜಕೀಯ ಇತಿಹಾಸ ಪುಟವನ್ನ ತಿರುವಿ ಹಾಕಿದಾಗ ಅದೊಂದು ಪುಟ ಮಾತ್ರ ಡಿಕೆಶಿಯ ಕರಾಳ ದಿನಗಳನ್ನ ಹೇಳುತ್ತೆ. ಡಿಕೆಶಿಯ ಗಡ್ಡದ ಕಥೆ ಎಲ್ಲಿಂದ ಶುರುವಾಗಿತ್ತು ಅನ್ನೋದನ್ನ ತಿಳಿಸುತ್ತೆ. ಊಹೆ ಮಾಡಲಾಗದ ದಿನಗಳವು, ಕನಸಲ್ಲೂ ಆಲೋಚಿಸದ ಕರಾಳ ದಿನಗಳು ಡಿಕೆಶಿಯನ್ನ ವಿಲವಿಲ ಅಂತ ಒದ್ದಾಡುವಂತೆ ಮಾಡಿತ್ತು. ಅದುವೇ ತಿಹಾರ್ ಜೈಲಿನ 50 ದಿನಗಳ ವನವಾಸ. ನನ್ನ ಹಣೆ ಬರ ಜೈಲ್ ಮಂತ್ರಿ ಆಗಿದ್ದವನು ಜೈಲ್ಗೆ ಹೋಗೋದ್ರಲ್ಲಿ ಏನು ದೊಡ್ಡದೇನಲ್ಲ. ಐ ಆಮ್ ರೆಡಿ. ಎದುಕೊಂಡು ಓಡೋಗ ಕೆಂಪೇಗೌಡನ ಮಗ ಅಲ್ಲ ನಾನು. ಅದು 2017. ಗುಜರಾತ್ ರಾಜಕಾರಣದ ಬಿಕ್ಕಟ್ಟಿನ ಸಮಯ ಅದು. ಗುಜರಾತ್ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆಯುತ್ತಿತ್ತು. ಕುದುರೆ ವ್ಯಾಪಾರವು ಜೋರಾಗಿತ್ತು. ಅಂತಹ ಸಮಯದಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಕಾಪಾಡಿದ್ದ ಇದೇ ಡಿಕೆ ಶಿವಕುಮಾರ್. ಅಂದರೆ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಸುರಕ್ಷಿತವಾಗಿ ಇರಿಸುವಲ್ಲಿ ಡಿಕೆಶಿ ಪ್ರಮುಖ ಪಾತ್ರ ವಹಿಸಿದ್ರು. ಯಾವಾಗ ಡಿಕೆಶಿ ಗುಜರಾತ್ ರಾಜಕಾರಣದಲ್ಲಿ ತಲೆ ಹಾಕಿದ್ರು, ಯಾವಾಗ ರೆಸಾರ್ಟ್ ರಾಜಕಾರಣಕ್ಕೆ ಇಳಿದ್ರು, ಅಕ್ರಮ ಹಣ ವರ್ಗಾವಣೆ ಮತ್ತು ತೆರಿಗೆ ವಂಚನೆ ಆರೋಪಗಳ ಮೇಲೆ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ಅಧಿಕಾರಿಗಳು ಡಿಕೆಶಿ ಮನೆ ಹಾಗೂ ಕಚೇರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸಿದ್ವು.
2019 ಇಸವಿಯದು 7 ವರ್ಷಗಳ ಹಿಂದಿನ ಕಹಾನಿ. ಅಕ್ರಮ ಹಣ ವರ್ಗಾವಣೆ ಹಾಗೂ ತೆರಿಗೆ ವಂಚನೆ ಕೇಸ್ ಸಂಬಂಧ ಸುದೀರ್ಘ ವಿಚಾರಣೆ ನಡೆದಿತ್ತು. ಆ ಬಳಿಕ 2019 ಸೆಪ್ಟೆಂಬರ್ನಲ್ಲಿ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸುತ್ತಾರೆ. ದೇಶದ ಅತ್ಯಂತ ಕಠಿಣ ಜೈಲು ಅಂತಲೇ ಕರೆಸಿಕೊಳ್ಳುವ ದೆಹಲಿಯ ತಿಹಾರ್ ಜೈಲಿನಲ್ಲಿ ಡಿಕೆಶಿಯನ್ನ ಇರಿಸುತ್ತಾರೆ. ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ ಡಿಕೆಶಿ ವನವಾಸ ಅನುಭವಿಸಿದ್ರು. ತಿಹಾರ್ ಜೈಲಿನಲ್ಲಿ ಡಿಕೆಶಿಗಿದ್ದಾಗ ಇಡೀ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿ ನಿಂತಿತ್ತು. ಅದರಲ್ಲಿ ಅತ್ಯಂತ ಪ್ರಮುಖ ತಿರುವು ಎಂದರೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರೇ ಖುದ್ದು ಜೈಲಿಗೆ ಭೇಟಿ ನೀಡಿದ್ರು. ಸೋನಿಯಾ ಗಾಂಧಿ ಜೈಲಿಗೆ ಬಂದು ಡಿಕೆಶಿಗೆ ಧೈರ್ಯ ತುಂಬಿದ್ರು. ಪಕ್ಷ ನಿಮ್ಮೊಂದಿಗಿದೆ, ಧೈರ್ಯವಾಗಿರಿ ಎಂಬ ಮಾತು ಕೊಟ್ಟಿದ್ರು. ಸೋನಿಯಾ ಗಾಂಧಿ ಅವರ ಈ ಭೇಟಿ ಡಿಕೆಶಿ ಅವರಲ್ಲಿ ಹೊಸ ರಾಜಕೀಯ ಕಿಚ್ಚನ್ನೇ ಹೊತ್ತಿಸಿತು. ಅಕ್ಟೋಬರ್ 2019 ಡಿಕೆಶಿ ಗಡ್ಡದ ಶಪಥ. 50 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿದ್ದು 50 ದಿನಗಳ ಕರಾಳ ದಿನಗಳನ್ನ ಕಳೆದ ಬಳಿಕ ಡಿಕೆಶಿಗೆ ಬೇಲಾಗಿತ್ತು. ಅಕ್ಟೋಬರ್ 2019 ಜೈಲಿನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗ್ತಾರೆ. ಆಗ ತಿಹಾರ್ ಜೈಲಿನಿಂದ ಡಿಕೆಶಿ ಬೆಂಗಳೂರಿಗೆ ಬಂದಾಗ ಒಂದು ಶಪಥ ಮಾಡ್ತಾರೆ. ಜೈಲಿನಲ್ಲಿ ಬೆಳೆದಿದ್ದ ಗಡ್ಡವನ್ನ ಕೆರೆದುಕೊಂಡು ಒಂದು ಕ್ಷಣ ಶಪಥ ಮಾಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದು ನಾನು ಸಿಎಂ ಆಗೋವರೆಗೂ ಮುಖದ ಮೇಲಿನ ಗಡ್ಡ ತೆಗೆಯಲ್ಲ ಎಂದು ಕಠಿಣ ಶಪಥ ಮಾಡಿದ್ರು. ಗಡ್ಡ ಯಾಕೆ ತೆಗೆದಿಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ಕಾಂಗ್ರೆಸ್ ಪಕ್ಷವನ್ನ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು, ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕು. ಅಲ್ಲಿಯ ತನಕ ಈ ಗಡ್ಡ ತೆಗೆಯಲ್ಲ ಅಂತ ಡಿಕೆ ಶಿವಕುಮಾರ್ ಶಪಥ ಮಾಡಿದ್ರು. ಇಷ್ಟೇ ಯಾಕೆ ಅಂದುಕೊಂಡಂತೆ ಕಾಂಗ್ರೆಸ್ಗೆ ಬಹುಮತ ಬರೋ ತನಕ ಕೆಲಸ ಮಾಡಿದ್ರು. ಸಿಎಂ ಆಗೋ ಆಸೆ ಬಿಚ್ಚಿಟ್ಟಿದ್ರು. ಆದರೆ ಆ ಕೆಲಸ ಆಗಿರ್ಲಿಲ್ಲ. ಸಿದ್ದರಾಮಯ್ಯ ಸಿಎಂ ಆದ್ರು. ಈ ವೇಳೆ ಡಿಕೆಶಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮಾಣ ವಚನ ಸಮಯದಲ್ಲೂ ಡಿಕೆಶಿ ಗಡ್ಡ ತೆಗೆದಿರಲಿಲ್ಲ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣದ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿಕೆಶಿಯೇ ಹಾಗೆ ಶಪಥ ಮಾಡಿದ್ರು. ಹಠಕ್ಕೆ ಬಿದ್ರು ಅಂದ್ರೆ ಮುಗೀತು. ಏನೇ ಆದ್ರೂ ಪಟ್ಟು ಬಿಡಲ್ಲ. ಜೈಲಿಗೆ ಹೋಗಿ ಬಂದಾಗಿನಿಂದ ಡಿಕೆಶಿ ತಮ್ಮ ಗಡ್ಡವನ್ನ ಶೇವ್ ಮಾಡಲ್ಲ ಅಂತ ಶಪಥ ಮಾಡಿದ್ರು. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ಏಳು ವರ್ಷಗಳ ಕಾಲ ಗಡ್ಡದ ಡಿಕೆಯಾಗಿ ಓಡಾಡುತ್ತಿದ್ರು. ಡಿಕೆಶಿಯಾಗಿ ಶಪಥಕ್ಕೆ ಆರ್ ಅಶೋಕ್ ಕಾಲೆಳೆದಿದ್ರು. ಐದಾದ್ರೂ ಇಲ್ಲ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಯಾರೋ ಅವರು ರಾಜಣ್ಣ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ 5 ವರ್ಷಕ್ಕೂ ಸಿದ್ದರಾಮಯ್ಯನವ್ರೆ ಅಂತ. 10 ವರ್ಷ ಡಿಕೆ ಶಿವಕುಮಾರ್ ಎಲ್ಲೋಗ್ಬೇಕು 10 ವರ್ಷಕ್ಕೆ? ಈಗಲೇ ಗಡ್ಡ ಬಿಟ್ಬಿಟ್ಟವ್ರೆ ಪಾಪ. ಇನ್ನು 10 ವರ್ಷ ಡಿಕೆ ಶಿವಕುಮಾರ್ ಅವರು ಯಾವ ಮಟ್ಟಕ್ಕೆ ಹೋಗ್ಬೇಕು? ಅವ್ರು ಯಾವ್ದೋ ಗುರು ಇದಾರಲ್ಲ, ಅಲ್ಲೆಲ್ಲಾನು ಹೋಗ್ಬೇಕಷ್ಟೇ. ಅವರು ಹಿಮಾಲಯಕ್ಕೆ ಕಳಿಸ್ಬಿಡ್ತೀರಾ ನೀವು ಹಿಂಗೆ ಯಾಮಾರಿದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ? ಗ್ಯಾರಂಟಿ ಹಿಮಾಲಯದ ಹೋಗಿ ತಪಸ್ ಮಾಡ್ಬೇಕಷ್ಟೇ. ಇಷ್ಟೆಲ್ಲ ಕಷ್ಟದ ದಿನಗಳು, ಇಷ್ಟೆಲ್ಲ ಟೀಕೆಗಳು, ಇಷ್ಟೆಲ್ಲ ಸವಾಲುಗಳು ಡಿಕೆ ಮುಂದೆ ಗಿದ್ರು. ಅವಕಾಶ ಹುಡುಕುತ್ತಲೇ ಗಿದ್ರು. ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು, ನೇರವಾಗಿ ಸಿಎಂ ಸೀಟಿಗೆ ಗುರಿ ಇಡೋದು ಅಂತ ಪ್ರಯತ್ನ ಮಾಡುತ್ತಲೇ ಗಿದ್ರು. ಈಗ ಡಿಕೆಶಿ ಬಯಸಿದ್ದು ದಕ್ಕಿದೆ. ಈ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು, ನನಗೆ ನೀವೇ ಮುಕ್ತಿ. ಕೆಲವರು ಕೇಳ್ತಾರೆ
ಬಂದಿದ್ದಾನೆ ಅಂತ ಘಟ್ಟಕ್ಕೆ ಉತ್ತರ ಕೊಡಬೇಕಾದಂತವರು ಈ ತಾಲೂಕಿನ ಜನ. ಇಲ್ಲಿರುವಂತ ಎಲ್ಲ ನನ್ನ ತಾಯಂದಿರು, ನನ್ನ ತಂದೆಯರು, ನನ್ನ ಯುವಕರು, ನೀವೇ ಡಿ.ಕೆ. ಶಿವಕುಮಾರ್, ನೀವೇ ಡಿ.ಕೆ. ಸುರೇಶ್, ಇದನ್ನು ಮರಿಬಾರದು. ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ. ಏನು ಬೇಕಾದ್ರೂ ನಾನು ಎದುರಿಸ್ತೇನೆ. ನಾನು ಧೈರ್ಯ ಯಾವ ಕಾರಣಕ್ಕೂ ನಾನು ಕಳ್ಕೊಳ್ಳೋನಲ್ಲ. ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರ ಯಶಸ್ಸು. ರಾಜಕಾರಣ ಕಾಲೇಜಿಂದ ಮಾಡ್ಕೊಂಡು ಬಂದಿದ್ದೀನಿ. ರಾಜಕಾರಣ ಇದ್ದೇ ಇರ್ತದೆ. ನನ್ನ ಹಣೆ ಬರ ಜೈಲ್ ಮಂತ್ರಿ ಆಗಿದ್ದವನು ಜೈಲ್ಗೆ ಹೋಗೋದ್ರಲ್ಲಿ ಏನು ದೊಡ್ಡದೇನಲ್ಲ. ಐ ಆಮ್ ರೆಡಿ. ಎದುಕೊಂಡು ಓಡೋಗೋ ಕೆಂಪೇಗೌಡನ ಮಗ ಅಲ್ಲ ನಾನು. ಎಲ್ಲರಿಗೂ ಉತ್ತರ ಕೊಡೋಣ. ಡೋಂಟ್ ವರಿ. ಲಿಸ್ಟ್ ಮಾಡ್ಕೊಳ್ಳಿ. ಯಾರು ಏನೇನು ಕೇಳೋದೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಉತ್ತರ ಕೊಡ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಆವತ್ತು ನಾನು ಇಷ್ಟು ಸ್ಟ್ರಾಂಗ್ ಇರಲೇ ಇಲ್ಲ. ಐ ವಾಸ್ ವಿತೌಟ್ ಪವರ್. ಟುಡೇ ಐ ಆಮ್ ವಿತ್ ಪವರ್. ಐ ಆಮ್ ಎ ಡೆಪ್ಟಿ ಸಿ.ಎಂ, ನೀರಾವರಿ ಮಂತ್ರಿ, ಬೆಂಗಳೂರು ಮಂತ್ರಿ. ಏನೇನು ಬೇಕೋ ಮಾಡ್ತೀನಿ. ರೆಡಿಮೇಡ್ ಗಂಡಿದ್ದೀನಿ ನಾನು. ಜನಕ್ಕೆ ಏನು ಬೇಕೋ ಸಹಾಯ ಮಾಡ್ತೀನಿ. ಯು ಶುಡ್ ಡ್ರೀಮ್. ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್. ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್. ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಅಯ್ಯೋ, ಬ್ಲಡ್ ಬಾಯ್ಲ್ ಆಗ್ತದೆ ನೆನೆಸ್ಕೊಂಡು. ಬಟ್ ಸ್ಟಿಲ್ ಐ ವಾಸ್ ಎ ಪಾರ್ಟ್ ಆಫ್ ದೇರ್ ಗವರ್ಮೆಂಟ್. ಅಬ್ಬಬ್ಬ, ಡಿಕೆ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ರು. ಸಿಎಂ ಅನ್ನೋ ಪದ ತನ್ನ ಹೆಸರಿನ ಹಿಂದೆ ಬಂದೇ ಬರುತ್ತೆ. ಬರೋ ಹಾಗೆ ಮಾಡ್ತೀನಿ. ಆ ಕಾಲ ಬರೋವರೆಗೂ ಕಾಯ್ತೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ದ. ಯಾವುದೇ ಕಾರಣಕ್ಕೂ ಸಿಎಂ ಆಗೋ ಆಸೆಯನ್ನ ಬಿಡಲ್ಲ ಅಂತ ಹೇಳ್ತಿದ್ರು. ಗುರಿ ಮುಟ್ಟೋ ತನಕ ಗಡ್ಡ ತೆಗೆಯೋದಿಲ್ಲ ಅಂತಲೇ ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಿದ್ರು. ಡಿಕೆಶಿಯಾಗಿ ಗಡ್ಡದ ಕಹಾನೆ ತಿಹಾರ್ ಜೈಲಿಗೆ ಹೋಗಿ ಬರೋಕು ಮುನ್ನವೂಗಿತ್ತು. ಡಿಕೆ ಫಸ್ಟ್ ಗಡ್ಡ ಬಿಟ್ಟಿದ್ದದ್ದು ಕಾಲೇಜ್ ಡೇಸ್ನಲ್ಲೇ. ನೋಡಿ, ಕಾಲೇಜ್ ದಿನದಲ್ಲಿ ಡಿಕೆ ಗಡ್ಡ ಬಿಟ್ಟಿದ್ರು. ಆಗ ಕಾಲೇಜಿನಲ್ಲಿ ಯಂಗ್ ಲೀಡರ್ ಆಗಿದ್ರು. ಗಡ್ಡ ಹೊಂದಿದ್ದ ಡಿಕೆ ಆಗಿ ಕಾಲೇಜಿನಲ್ಲಿ ರಾಜಕಾರಣ ಮಾಡಿದ್ರು. ಆಗಿನ ಸಮಯದಲ್ಲೇ ಗಡ್ಡ ಒಂದು ಟ್ರೆಂಡ್ ಆಗಿತ್ತು. ಆ ಟ್ರೆಂಡಿಗೆ ತಕ್ಕಂತೆ ಡಿಕೆಶಿ ಗಡ್ಡ ಬಿಟ್ಟು ಕಾಲೇಜಿನಲ್ಲಿ ಲೀಡರ್ ಅನಿಸಿಕೊಂಡಿದ್ರು. ಇದಾದ ಬಳಿಕ ಡಿಕೆಶಿ ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿಗೆ ಹೋಗಿ ಬಂದ ಮೇಲೆ ಆ ಗಡ್ಡ ಈಗಲೂಗಿದೆ ನೋಡಿ. ಗುರುವಿನಂತೆ ಕ್ಲೀನ್ ಶೇವ್ ಲುಕ್. ಡಿಕೆ ಕೊರಳಿಗೆ ಶಾಲು ಬಂದಿದ್ದು ಹೇಗೆ ಗೊತ್ತಾ? ಕಾಲೇಜ್ ಲೈಫ್ ಮುಗಿಸಿಕೊಂಡು ರಾಜಕಾರಣಕ್ಕೆ ಡಿಕೆ ಎಂಟ್ರಿ ಕೊಡ್ತಿದ್ದಂತೆ ಗಡ್ಡದ ಡಿಕೆಶಿಯಾಗಿ ಎಂಟ್ರಿ ಕೊಟ್ಟಿರಲಿಲ್ಲ. ಬದಲಿಗೆ ಡಿಕೆಶಿ ಕ್ಲೀನ್ ಶೇವ್ ಮಾಡಿಸಿಕೊಂಡು ರಾಜಕಾರಣಕ್ಕೆ ಆಗಮಿಸಿದ್ರು. ರಾಜಕೀಯಕ್ಕೆ ಬಂದಾಗ ಶಿಸ್ತು ತೋರಿಸಿಕೊಂಡಿದ್ರು. ಶಿಸ್ತಿನ ರಾಜಕಾರಣಿ ಅಂತ ತಮ್ಮನ್ನ ತಾವು ತೋರಿಸಿಕೊಳ್ತಿದ್ರು. ಅದಕ್ಕೆ ಕಾರಣ ಡಿಕೆಶಿ ಗುರು. ಡಿಕೆಶಿ ಕ್ಲೀನ್ ಶೇವ್ ಮಾಡಿಸೋಕೆ ಶುರು ಮಾಡಿದ್ದು ಗುರುವನ್ನ ನೋಡಿ. ಅಂದರೆ ಆಗಿನ ಕಾಲದ ಪ್ರಭಾವಿ ರಾಜಕಾರಣಿ ಬಂಗಾರಪ್ಪ ಅಂಡ್ ಎಸ್.ಎಂ. ಕೃಷ್ಣ ಅವರನ್ನ ನೋಡಿ. ಯಾಕಂದ್ರೆ ಬಂಗಾರಪ್ಪ ಡಿಕೆಗೆ ರಾಜಕೀಯ ಗುರು ಆಗಿದ್ರು. ಜೊತೆಗೆ ಎಸ್.ಎಂ.ಕೆ ಅವರನ್ನ ಗೌರವಿಸ್ತಾಗಿದ್ರು. ಹೀಗಾಗಿ ಡಿಕೆಶಿ ಎಸ್.ಎಂ.ಕೆ ಅಂತೆ ಕ್ಲೀನ್ ಶೇವ್ ಮಾಡಿಕೊಳ್ತಿದ್ರು. ಗುರುವಿನಂತೆ ಶಿಷ್ಯ ಅನ್ನೋದನ್ನ ತೋರಿಸಿಕೊಳ್ತಿದ್ರು. ಇದಾದ ಬಳಿಕ ಡಿಕೆಶಿ ಜೈಲಿಗೆ ಹೋಗುವಂತೆ ಆಗಿತ್ತು. ಜೈಲಿಗೆ ಹೋದ್ಮೇಲೆ
ಡಿಕೆಶಿ ತುಂಬಾ ಭಾವುಕರಾಗಿದ್ರು. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಇದಾದ ನಂತರ SMK ರಂತೆಯೇ ಗುರುವಿನಂತೆ ಶಾಲು ಹಾಕೋಕೆ ಮುಂದಾಗಿದ್ರು. ಗಡ್ಡದ ಜೊತೆ ಶಾಲು ಹಾಕಿಕೊಂಡೇ ಹೋರಾಟಗಳನ್ನ ಮಾಡಿದ್ರು. ಶಾಲು ಹಾಕಿಕೊಂಡೇ ಚುನಾವಣೆಗಳನ್ನ ಎದುರಿಸಿದ್ರು. ಶಾಲನ್ನ ಹಾಕಿಕೊಂಡೇ ಮೇಕೆದಾಟು ಹೋರಾಟಗಳನ್ನ ಶುರು ಮಾಡಿದ್ರು. ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಯತ್ನಿಸಿದ್ರು. ಈ ಎಲ್ಲ ಪ್ರಯತ್ನಗಳ ನಡುವೆಯೂ ಡಿಕೆಶಿ ಪಕ್ಷ ನಿಷ್ಠೆ ಮರೆತಿರಲಿಲ್ಲ. ಅಧಿಕಾರಕ್ಕಾಗಿ ಪಕ್ಷವನ್ನ ಬಿಟ್ಟು ಹೋಗಿರಲಿಲ್ಲ. ಏನೇ ಆದ್ರೂ, ಎಷ್ಟೇ ಹಿನ್ನಡೆಯಾಗಿದ್ರು, ಪಕ್ಷ ಅನ್ನುತ್ತಲೇಗಿದ್ರು. ಇದರ ಜೊತೆಗೆ ಹೈಕಮಾಂಡ್ ವಿರುದ್ಧ ಒಂದೇ ಒಂದು ಮಾತನ್ನು ಮಾತನಾಡಿರಲಿಲ್ಲ. ಈಗ ಡಿಕೆ ಅಂದುಕೊಂಡ ಗುರಿ ತಲುಪಿದ್ದಾರೆ. ಅಂದಿನ ಶಪಥದಂತೆ ಮುಂದುವರೆದಿದ್ದಾರೆ.